ಕೆಲವೇ ಕ್ಷಣಗಳಲ್ಲಿ ಲೋಕಸಭೆಯಲ್ಲಿ 3 ಐತಿಹಾಸಿಕ ಬಿಲ್ ಮತಕ್ಕೆ ಪ್ರಧಾನಿ ಮೋದಿ ಸಿದ್ಧತೆಯನ್ನು ಮಾಡಿಕೊಂಡಿರುವಂತದ್ದು. ವಿಧೇಯಕಗಳಿಗೆ ಅತಿ ದೊಡ್ಡ ಅಗ್ನಿ ಪರೀಕ್ಷೆ ಕೂಡ ನಡೆಯುತ್ತೆ. ಸೊ ಏನಾಗಬಹುದು ಅನ್ನುವಂಥದ್ದು ಕೂಡ ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ಮೋದಿ ವಿಧೇಯಕಗಳಿಗೆ ಅತಿ ದೊಡ್ಡ ಅಗ್ನಿ ಪರೀಕ್ಷೆ. ಲೋಕಸಭೆಯಲ್ಲಿ 3 ಮಸೂದೆಗಳ ಮೇಲೆ ಸ್ವಲ್ಪ ಹೊತ್ತಲ್ಲಿ ಮತದಾನ ಕೂಡ ನಡೆಯುತ್ತದೆ. ಮಸೂದೆ ಅಂಗೀಕಾರ ಆಗೋದಕ್ಕೆ ಸರಳ ಬಹುಮತ 272ರ ಬದಲು 360. ಮೋದಿ ಮಸೂದೆಗಿಂದು 360ರಷ್ಟು ಅಂದರೆ 2/3 ಬಹುಮತ ಅಗತ್ಯ. ಆದರೆ ಲೋಕಸಭೆಯಲ್ಲಿ ಎನ್ಡಿಎ ಬಲ ಕೇವಲ 293ರಷ್ಟಿದೆ. 2/3 ಬಹುಮತಕ್ಕೆ ಸರ್ಕಾರ ಏನು ಮಾಡುತ್ತೆ ಅನ್ನೋದೇ ದೊಡ್ಡ ಕುತೂಹಲ. ಸೊ ಹಾಗಾದರೆ 3 ಮಸೂದೆಗಳನ್ನು ಗೆಲ್ಲೋದಕ್ಕೆ ಮೋದಿ ಮಾಸ್ಟರ್ ಗೇಮ್ ಏನಿರಬಹುದು? ಬಿಲ್ ಪಾಸ್ಗೆ ಕೇಂದ್ರದ ಸರ್ಕಸ್ ಕೂಡ ಮತ್ತೊಂದು ಕಡೆಯಿಂದ ಆಗ್ತಾ ಇರುವಂಥದ್ದು. 360 ಸಂಸದರ ಬೆಂಬಲ ಕೂಡ ಅಗತ್ಯ ಇರುತ್ತೆ. ಆದರೆ ಎನ್ಡಿಎಗೆ ಇರೋದು 293 ಸದಸ್ಯರ ಬಲ ಮಾತ್ರ. ಇನ್ನು ಇಂಡಿಯಾ ಕೂಟಕ್ಕೆ 233 ಸದಸ್ಯರ ಬಲ ಇದೆ. 7 ಪಕ್ಷೇತರರು, 7 YSRCP. ಅಕಾಲಿಕ ದಳದ ಮೇಲೆ ಮೋದಿ ಕಣ್ಣು ಬಿದ್ದಿರುವಂಥದ್ದು ಇದೀಗ. ಇನ್ನು ಕೆಲವೇ ಕ್ಷಣಗಳಲ್ಲಿ ಲೋಕಸಭೆಯಲ್ಲಿ 3 ಐತಿಹಾಸಿಕ ಬಿಲ್ ಮತಕ್ಕೆ ಪ್ರಧಾನಿ ಮೋದಿ ವಿಧೇಯಕಗಳಿಗೆ ಅತಿ ದೊಡ್ಡ ಅಗ್ನಿ ಪರೀಕ್ಷೆಯನ್ನ ಮಾಡಲಿದ್ದಾರೆ. ಕೇಂದ್ರ ಸರ್ಕಸ್ ಅನ್ನ ಮಾಡ್ತಾ ಇದೆ. ಬಿಲ್ ಪಾಸ್ಗೆ 360 ಸಂಸದರ ಬೆಂಬಲ ಅಗತ್ಯ ಇರುವಂಥದ್ದು. ಮೋದಿ ಮಸೂದೆಗಿಂದು 360ರಷ್ಟು ಅಂದರೆ 2/3 ಬಹುಮತ ಅಗತ್ಯ ಇದೆ. ಆದರೆ ಲೋಕಸಭೆಯಲ್ಲಿ ಎನ್ಡಿಎ ಬಲ ಕೇವಲ 293ರಷ್ಟು ಮಾತ್ರ ಇದೆ. 2/3 ಬಹುಮತಕ್ಕೆ ಸರ್ಕಾರ ಏನು ಮಾಡುತ್ತೆ ಅನ್ನೋದೇ ಇಲ್ಲಿ ಬಿಗ್ ಕ್ಯೂರಿಯಾಸಿಟಿ. ಬಿಲ್ ಪಾಸ್ಗೆ ಕೇಂದ್ರದ ಸರ್ಕಸ್ ನಡೆಸ್ತಾ ಇರುವಂಥದ್ದು. ಕೇಂದ್ರ ಸರ್ಕಾರ 360 ಸದಸ್ಯರ ಸಂಸದರ ಬೆಂಬಲ ಅಗತ್ಯ ಇರುತ್ತೆ. ಆದರೆ ಎನ್ಡಿಎಗೆ ಇರೋದು 293 ಸದಸ್ಯರ ಬಲ ಮಾತ್ರ. ಇಂಡಿಯಾ ಕೂಟಕ್ಕೆ ಇದೆ 233 ಸದಸ್ಯರ ಬೆಂಬಲ. 7 ಪಕ್ಷೇತರರು, 7 YSRCP, MIM ಅಕಾಲಿಕ ದಳದ ಮೇಲೆ ಮೋದಿ ಕಣ್ಣಿಟ್ಟಿದ್ದಾರೆ. ಕಾಂಗ್ರೆಸ್ 98, SP 37, TMC 28, DMK 22 ವಿರೋಧ. ಸೊ 67 ಸದಸ್ಯರು ಅಡ್ಡ ಮತದಾನ ಮಾಡಿದ್ರೆ 3 ಬಿಲ್ ಪಾಸ್ ಆಗುತ್ತೆ. ಮತದಾನದ ಸಂದರ್ಭದಲ್ಲಿ ವಿಪಕ್ಷದ 90 ಸದಸ್ಯರು ಗೈರಾಗಬೇಕು. ಆಗ ಸದನದ ಬಲ 453ಕ್ಕೆ ಕುಸಿಯುತ್ತೆ. ಪರಿಣಾಮ 2/3 ಬಹುಮತಕ್ಕೆ ಬೇಕಾದಂತಹ ಮತ ಅಂದರೆ 300ಕ್ಕಿಂತ ಕಡಿಮೆ ಇಳಿಬಹುದು ಅಂತ ಕೂಡ ಹೇಳಲಾಗ್ತಾ ಇದೆ. ಸೊ ಆಗ ಲೋಕಸಭೆಯಲ್ಲಿ 3 ಸಂವಿಧಾನಿಕ ಬಿಲ್ ಪಾಸ್ ಆಗಬಹುದು. ಅದರ್ವೈಸ್ ಕಷ್ಟ ಸಾಧ್ಯ.